ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ. ನಾಡಿನ ಬೇರೆ ಬೇರೆ ಭಾಗದಿಂದ ವಿವಿಧ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮೈಸೂರಿನ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಇವತ್ತು ಬೆಳಗಿನ ಜಾವ 2 ಗಂಟೆಯಿಂದಲೇ ಜನ ಬರೋದಕ್ಕೆ ಶುರುವಾಗಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಈಗ ನಟ ದರ್ಶನ್ ಅವರು ಭೇಟಿಯನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸೋಗಿದ್ದಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸಿ ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ನಟ ದರ್ಶನ್. ಅಷ್ಟೇ ಅಲ್ಲ, ನಾಡಿನ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ತಾಯಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮೊದಲನೇ ಆಷಾಢ ಶುಕ್ರವಾರಕ್ಕೂ ಎರಡನೆಯ ಆಷಾಢ ಶುಕ್ರವಾರಕ್ಕೂ ಒಂದಷ್ಟು ಸ್ವಲ್ಪ ಚೇಂಜಸ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ವ್ಯವಸ್ಥೆಗಳಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮೊದಲ ಆಷಾಢ ಶುಕ್ರವಾರದಲ್ಲಿ ಒಂದಷ್ಟು ಜನ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ರು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ವ್ಯವಸ್ಥೆ ಸರಿ ಇಲ್ಲ ಅಂತ. ಬಟ್ ಎರಡನೇ ದಿನ ಬಂದಂಥ ಭಕ್ತರು ಸ್ವಲ್ಪ ಖುಷಿಯಿಂದಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಅದು ಒಂದು ಕಡೆ ಭಕ್ತರ ಸಂಖ್ಯೆ ದುಪ್ಪಟ್ಟಾಗ್ತಾ ಇರೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮೆಟ್ಟಿಲು ಸೇವೆಯನ್ನು, ತಮ್ಮ ಹರಕೆಯನ್ನು ತೀರಿಸೋದಕ್ಕೆ ಅಂಥೇಳಿ ಮೆಟ್ಟಿಲಿನ ಮುಖಾಂತರ ನಡ್ಕೊಂಡು ಬಂದಿದ್ದಾರೆ ದೇವಿಯ ದರ್ಶನ ಪಡೆದುಕೊಳ್ಳೋದಕ್ಕೆ. ಮತ್ತೊಂದು ಕಡೆ ನಟ ದರ್ಶನ್ ಕೂಡ ಅಷ್ಟೇ. ಇವತ್ತು ಎರಡನೇ ಆಷಾಢ ಶುಕ್ರವಾರ ಆದ್ದರಿಂದ ದೇವಿಯ ದರ್ಶನವನ್ನು ಪಡ್ಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ನಟ ದರ್ಶನ್ ಕೂಡ ಆಗಮಿಸಿದರು. ಅವರನ್ನು ನೋಡೋದಕ್ಕೆ ಮುಗಿಬಿದ್ರು. ಅಲ್ಲಿ ಬಂದಂತಹ ಭಕ್ತರೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಾಗಿ ಡಿಬಾಸ್ ಅನ್ನುವಂಥ ಜಯಘೋಷದ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ರು. ನಂತರ ದೇವಿಯ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಹೊರಟಿದ್ದಾರೆ ನಟ ದರ್ಶನ್. ಅದರ ಜೊತೆಗೆ ಎರಡನೇ ಆಷಾಢದ ಶುಕ್ರವಾರದ ನಿಟ್ಟಿನಲ್ಲಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ. ಪ್ರೇಮ್ ಕುಮಾರ್, ಇವತ್ತು ಎರಡನೇ ಆಷಾಢದ ಶುಕ್ರವಾರ, ಪೂಜೆ ಪುನಸ್ಕಾರಗಳು ಹೆಂಗಿತ್ತು? ಜೊತೆಗೆ ಮೊದಲ ಆಷಾಢ ಶುಕ್ರವಾರದಲ್ಲಿ ಒಂದಷ್ಟು ವ್ಯವಸ್ಥೆಗಳು ಸರಿ ಇಲ್ಲ ಅಂತೇಳಿ ಬಂದಂಥ ಭಕ್ತರು ಆರೋಪವನ್ನು ಮಾಡ್ತಾ ಇದ್ರು. ಇವತ್ತು ಎರಡನೇ ಆಷಾಢ ಶುಕ್ರವಾರದಂದು ಆ ವ್ಯವಸ್ಥೆಗೆಲ್ಲ ಸರಿಪಡಿಸಿದಂತಿದೆ, ಏನು ಹೇಳ್ತೀರಿ? ಶರತ್, ಏನು ತಾಯಿ ನಡೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿರುವಂಥದ್ದು. ಬೆಳಗಿನ ಜಾವ ಕೂಡ 5 ಗಂಟೆಯಲ್ಲಿ ಕೂಡ ಭಕ್ತಾದಿಗಳ ದಂಡೆ ಹರಿಬರ್ತಾ ಇರುವಂಥದ್ದು. ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಮಾಡಿದ್ರೆ ಒಳಿತಾಗುತ್ತೆ ಮತ್ತು ಇಷ್ಟಾರ್ಥಗಳು ನೆರವೇರುತ್ತೆ ಎಂಬ ಉದ್ದೇಶದಿಂದಾಗಿ ಕೂಡ ಹಲವಾರು ಭಕ್ತರು ತಾಯಿಯ ದರ್ಶನವನ್ನು ಪಡ್ಕೊಳ್ತಿದ್ದಾರೆ. ಈಗ ನಾವು ನೋಡ್ಬೋದು, ಇದು ಚಾಮುಂಡಿ ಬೆಟ್ಟದಲ್ಲಿರುವಂತಹ ಉತ್ಸವ ಮೂರ್ತಿ ಇದಾಗಿರುವಂಥದ್ದು. ತಾಯಿ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರ್ತಾಳೆ. ಇದು ಕೂಡ ಆಷಾಢ ಮಾಸದಲ್ಲಿ ತಾಯಿಗೆ ಶಕ್ತಿ ಹೆಚ್ಚಿರುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದಾಗಿ ಹಲವಾರು ಜನರು ಸಾಕಷ್ಟು ರಾಜ್ಯ ಹೊರರಾಜ್ಯಗಳಿಂದ ಕೂಡ ಭಕ್ತರ ದಂಡೆ ಹರಿಬರ್ತಾ ಇರುವಂಥದ್ದು. ಇದು ಉತ್ಸವ ಮೂರ್ತಿ. ತಾಯಿಯ ಕೂಡ ಉತ್ಸವ ಮೂರ್ತಿಯಲ್ಲಿ ಕೂಡ ಅಲಂಕಾರ, ಹೂವಿನ ಅಲಂಕಾರದಲ್ಲಿ ಕೂಡ ಅಲಂಕಾರವನ್ನು ಮಾಡಲಾಗುತ್ತದೆ. ಗಣ್ಯಾದಿ ಗಣ್ಯರು ಕೂಡ ಒಂದು ತಾಯಿಯ ಅಲಂಕಾರವನ್ನ ನೋಡೋದಕ್ಕಾಗಿ, ತಾಯಿಯ ದರ್ಶನವನ್ನು ಪಡೆಯೋದಕ್ಕಾಗಿ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಈಗ ಗಣ್ಯರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಪೂಜಾ ಪುನಸ್ಕಾರಗಳು ಕೂಡ ಮುಂಜಾನೆ 5 ಗಂಟೆ ಇಂದನೂ ಕೂಡ ಪೂಜಾ ಪುನಸ್ಕಾರಗಳು, ಪೂಜಾ ಕೈಂಕರ್ಯಗಳು ನಡೆದಿರುವಂತದ್ದು. ತಾಯಿಯ ಉತ್ಸವ ಮೂರ್ತಿಗೆ ಹೂವಿನ ಅಲಂಕಾರವನ್ನ ಮಾಡಿದ ಜೊತೆಗೆ ತಾಯಿಯ ಇಷ್ಟಾರ್ಥಗಳು ನೆರವೇರಿಸುತ್ತೆ ಎಂಬ ಕಾರಣದಿಂದ ಕೂಡ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಳ್ತಿದ್ದಾರೆ. ಮತ್ತೆ ಆ ಭಕ್ತಾದಿಗಳು ಸರದಿ ಸಾಲಲ್ಲಿ ಬರೋದಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತೆ ಸರದಿ ಸಾಲಲ್ಲಿ ಬಂದು ದರ್ಶನ ಪಡೆದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಮುಂಜಾನೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ಆಷಾಢ ಶುಕ್ರವಾರದ ಎರಡನೇ ಶುಕ್ರವಾರ ಇದಾಗಿರುವಂತಹ ಹಿನ್ನೆಲೆ ಕೂಡ ಭಕ್ತ ಸಾಗರವೇ ಹೆಚ್ಚಾಗಿರುವಂತದ್ದು. ಕಳೆದ ಬಾರಿ ಏನು ಒಂದು ಅವಾಂತರಗಳು ಸೃಷ್ಟಿಯಾಗಿತ್ತು, ಅದನ್ನು ಕೂಡ ಎಲ್ಲವೂ ಕೂಡ ನಿವಾರಣೆ ಮಾಡಿ ಭಕ್ತರು ಸರದಿ ಸಾಲ ನಿಂತು ದರ್ಶನ ಪಡೆಯೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಬಾರಿ ಎರಡನೇ ಆಷಾಢ ಶುಕ್ರವಾರದಲ್ಲಿ ಕೂಡ ತಾಯಿಯ ಅಲಂಕಾರವನ್ನು ನೋಡೋದಕ್ಕೆ ಸಾಕಷ್ಟು ಜನ ಬರ್ತಿದ್ದಾರೆ. ಗರ್ಭ ಗುಡಿಯ ಒಳಭಾಗದಲ್ಲಿ ಕೂಡ ತಳಿರು ತೋರಣಗಳಿಂದ, ಬಣ್ಣ ಬಣ್ಣದ ಹೂಗಳಿಂದ ಮತ್ತೆ ಒಂದು ಫಲ ಪುಷ್ಪಗಳಿಂದ ಕೂಡ ಆಕರ್ಷಕ ರೀತಿಯಲ್ಲಿ ಕೂಡ ಅಲಂಕಾರ ಮಾಡಿರುವಂತಹ ದೃಶ್ಯಗಳು ನಮ್ಮ ಕಣ್ಮುಂದೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ನೋಡೋದಾದ್ರೆ ಕೂಡ ಹೂವಿನ ಅಲಂಕಾರವನ್ನ ಮಾಡೋದ್ರ ಜೊತೆಗಾಗಿ ಸಾಕಷ್ಟು ಭಕ್ತರು ದೇವರ ದರ್ಶನವನ್ನು ಪಡೆದುಕೊಂಡು ಕೂಡ ಈ ಅಲಂಕಾರವನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ತಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಭಕ್ತರು ಏನು ಭಕ್ತ ಸಾಗರ ಹರಿಬರ್ದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈಗ ಸರದಿ ಸಾಲಿನಲ್ಲಿ ಅಂದ್ರೆ ಚಾಮುಂಡಿ ಬೆಟ್ಟದ ಕೆಳಭಾಗದಲ್ಲಿ ಕೂಡ ಒಂದು ಖಾಸಗಿ ವಾಹನಗಳಿಗೆ ಎಲ್ಲವೂ ಕೂಡ ನಿರ್ಬಂಧವನ್ನ ಏರಿರುವಂತದ್ದು. ಒಂದು ಬಸ್ ಬರುವಂತ ಅಂದ್ರೆ ಸರ್ಕಾರಿ ಬಸ್ನಲ್ಲಿ ಬಂದು ಸರ್ಕಾರಿ ಬಸ್ನಲ್ಲಿ ಹೋಗುವಂತ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಈಗೇನು ಬರುವಂತ ಭಕ್ತಾದಿಗಳು ಕೂಡ ಬದಲು ಆದ್ರೆ ಕಳೆದ ಬಾರಿ ಏನು ಗೊಂದಲ ಸೃಷ್ಟಿಯಾಗಿತ್ತು, ಈ ಬಾರಿ ಕೂಡ ಯಾವುದೇ ರೀತಿಯ ಗೊಂದಲ ಆಗದಂತ ರೀತಿಯಲ್ಲಿ ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಲ್ಲಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಸರದಿ ಸಾಲಿನಲ್ಲಿ ನಿಂತು ಬಂದು ಸರದಿ ಸಾಲಿನಲ್ಲೇ ಹೋಗ್ಬೇಕು, ಆ ತರ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಬರುವಂತಹ ಭಕ್ತಾದಿಗಳಿಗೆ ಕೂಡ ಗರ್ಭಗುಡಿಯ ಒಳಗಡೆ ಕೂಡ ಎಲ್ಲ ರೀತಿಯ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಸರದಿ ಸಾಲಲ್ಲೇ ಬಂದು ತಾಯಿಯ ದರ್ಶನ ಪಡೆಯೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು ಜಿಲ್ಲಾಡಳಿತ. ಪ್ರಮುಖವಾಗಿ ಇಲ್ಲಿ ತಾಯಿಯ ದರ್ಶನವನ್ನು ಪಡೆಯೋದಕ್ಕಾಗಿ ರಾಜ್ಯ ಹೊರರಾಜ್ಯಗಳಿಂದ ಭಕ್ತರ ದಂಡೆ ಹರಿಬರ್ತಾ ಇರುವಂತದ್ದು. ಈಗ ಕೆಲವು ಭಕ್ತಾದಿಗಳು ಕೂಡ ತಾಯಿಯ ಇಷ್ಟಾರ್ಥಗಳ ನೆರವೇರುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದ ಕೂಡ ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಜನರು ಬರ್ತಾರೆ. ಆದ್ರೆ ಪ್ರತಿ ವರ್ಷ ಬಂದಂತ ಸಂದರ್ಭದಲ್ಲೂ ಕೂಡ ತಾಯಿಯ ಕೆಲವೊಂದು ಅವರ ಇಷ್ಟಾರ್ಥಗಳನ್ನು ನೆರವೇರುತ್ತೆ ಎಂಬ ಉದ್ದೇಶದಿಂದ ಕೂಡ
ಕೆಲವು ಪ್ರತೀತಿ ಇರುವ ಕಾರಣಕ್ಕೆ ಕೂಡ ಭಕ್ತರ ದಂಡೆ ಹರಿಬರುವಂತ ಹಿನ್ನೆಲೆಯಲ್ಲಿ ಕೂಡ ಭಕ್ತರು ತಾಯಿಯ ಗರ್ಭಗುಡಿಯ ಒಳಗಡೆ ತಮ್ಮ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸುವಂತ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಗರ್ಭಗುಡಿಯ ಒಳಭಾಗದಲ್ಲಿ ಕೂಡ ಆಕರ್ಷಕ ಹೂವಿನ ಅಲಂಕಾರವನ್ನು ಕೂಡ ಮಾಡಿರುವಂತದ್ದು, ಭಕ್ತರು ಬಂದು ಹೋಗುವಂತ ರೀತಿಯಲ್ಲಿ ಕೂಡ ಒಂದು ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಹಲವಾರು ಭಕ್ತರು ಬಂದು ತಾಯಿಯ ದರ್ಶನ ಪಡ್ಕೊಳ್ತಾರೆ. ಆಷಾಢ ಮಾಸದಲ್ಲಿ ಬರುವಂತ ಭಕ್ತರಿಗೆ ಒಂದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಶರತ್. ಎಸ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.